ಮನಸ್ಸು ಅಥವಾ ಸ್ಲ್ಯಾಶ್ ಆತ್ಮ ಅಂತಾನೂ ಕರಿಬೋದಾ? ಇಲ್ಲ, ಮನಸ್ಸೇ ಬೇರೆ, ಮನಸ್ಸೇ ಆತ್ಮನೇ ಬೇರೆ. ಬೇರೆ. ಓಹೋ. ಹಾಗಾಗಿ ಮನಸ್ಸು, ದಿಸ್ ಮೈಂಡ್ ಈಸ್ ದ ಮೋಸ್ಟ್ ಏನ್ಷಿಯಂಟ್ ಟ್ರಾವೆಲರ್ ಅಂತ. ಯಾಕೆ? ಇದೇ ಮನಸ್ಸು ಮತ್ತೆ ಮತ್ತೆ ಈ ಶರೀರಕ್ಕೆ ಬಂದು ಕಾಸ್ಟ್ಯೂಮನ್ನು ಬದಲಾಯಿಸ್ತಾನೆ ಇರುತ್ತೆ. ಸೊ ಹೊರಗಡೆ ಕಾಸ್ಟ್ಯೂಮ್ ಅಂತ ಏನು ಶರೀರ ಇದೆ ಅದು ಬೇರೆ ಬೇರೆ. ಈ ಜನ್ಮದಲ್ಲಿ ನೀವು ರ್ಯಾಪಿಡ್ ರಶ್ಮಿ, ಹಿಂದಿನ ಜನ್ಮದಲ್ಲಿ ಏನಂತ ನಿಮಗೆ ಗೊತ್ತಿಲ್ಲ, ಮುಂದಿನ ಜನ್ಮ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಪುನರ್ಜನ್ಮ ಅನ್ನೋದು ಇದೆ ಅನ್ನೋದೇ ನಮಗೆ ಗೊತ್ತಿಲ್ಲ ಅಲ್ವೇ? ಹಾಗಾಗಿ ನನಗೆ ಸ್ಪಿರಿಚುವಲ್ ಅವೇಕನಿಂಗ್ ಆಗಬೇಕು ಅಂತಂದರೆ 2 ವಿಷಯಗಳ ಬಗ್ಗೆ ಒಂದು ಅರಿವು ಬರಬೇಕು. ಏನು? ಒಂದು, ಈ ಜೀವನ ನಾನು ಏನು ಕಾಣ್ತಾ ಇದ್ದೀನಿ ಇದು ಇಷ್ಟೇ ರಿಯಾಲಿಟಿ ಅಲ್ಲ, ಇದಕ್ಕೂ ಮೀರಿದಂತಹ ಅನೇಕ ನಿಗೂಢವಾದಂತಹ ಸತ್ಯಗಳು ಇದೆ. ನನಗೆ ಗೊತ್ತಿಲ್ಲ ಅನ್ನೋ ಮಾತ್ರಕ್ಕೆ ಅಲ್ಲಿ ಸತ್ಯ ಇಲ್ಲ ಅಂತಲ್ಲ. ಓಕೆ, ಹೌದಾ? ಸರಿ. ಸೊ ನನಗೆ ಗೊತ್ತಾದಾಗ ಸತ್ಯ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನನಗೆ ಗೊತ್ತಿದೆಯೋ ನನಗೆ ಗೊತ್ತಿಲ್ವೋ, ಅಂದರೆ ನಾನು ಅಜ್ಞಾನದಲ್ಲಿದ್ದರೂ ಸರಿ, ಜ್ಞಾನದ ಮಾರ್ಗದಲ್ಲಿ ಹೋಗ್ತಾ ಇದ್ರೂ ಸರಿ, ಆ ಸತ್ಯಗಳೆಲ್ಲವೂ ಕೂಡ ಚಿರಂತನ, ಶಾಶ್ವತವಾದ್ದು. ಅದು ಎಲ್ಲ ಕಾಲದಲ್ಲೂ ಇರುವಂಥದ್ದು. ಹಾಗಾಗಿ ಈ ಪ್ರಪಂಚ ಅನ್ನೋದು ನಾನು ಅಂದ್ಕೊಂಡಂತಹ ರಿಯಾಲಿಟಿಯ ಒಂದು ಚಿಕ್ಕ ಕಣ ಅಂತ ನನಗೆ ಅನ್ನಿಸ್ಬೇಕಾದ್ರೆ ಇದನ್ನು ಮೀರಿದ ಒಂದು ಶಕ್ತಿ ಇದೆ ಅನ್ನೋದು ಎಲ್ಲೋ ಒಂದು ಗ್ಲಿಮ್ಸಲ್ಲಿ ಅನುಭವಕ್ಕೆ ಬರುತ್ತೆ ಎಲ್ರಿಗೂ. ಫಾರ್ ಎಕ್ಸಾಂಪಲ್, ಕೆಲವರು ವೈರಾಗ್ಯದ ಮೂಲಕ ಇದನ್ನು ಕಾಣ್ಕೊಳ್ಬೋದು, ಏನು ನನ್ನನ್ನು ಮೀರಿದ ಒಂದು ಶಕ್ತಿ ಇದೆ ಅಂತ. ಇನ್ನು ಕೆಲವರು, ಕನ್ನಡದಲ್ಲಿ ತುಂಬ ಚೆನ್ನಾಗಿದೆ ಇದು, ಸಂಕಟ ಬಂದಾಗ ವೆಂಕಟರಮಣ. ಕಷ್ಟಗಳು ಬಂದಾಗ ನಾವು ಅಯ್ಯೋ ದೇವರೇ 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 ಅಂತ ಹೇಳೋಕ್ಕೆ ಶುರು ಮಾಡ್ತೀವಿ. ಆದರೆ ಆ ದಾರಿ ಸರಿಯಲ್ಲ. ಕಷ್ಟ ಬಂದಾಗ ಅಥವಾ ಗಡ್ಡಕ್ಕೆ ಬೆಂಕಿ ಹೊತ್ಕೊಂಡಾಗ ಬಾವಿ ತೋಡಿದರೆ ಗಡ್ಡ ಉಳಿಯುತ್ತೆಯೇ ಅನ್ನೋ ಪ್ರಶ್ನೆ. ಇಟ್ ಶುಡ್ ನಾಟ್ ಬಿ ಆಲ್ವೇಸ್ ನೀಡ್ ಡ್ರಿವನ್, ಇಟ್ ಶುಡ್ ಆಲ್ಸೋ ಬಿ ಅನ್ ಅವೇರ್ನೆಸ್ ಅಥವಾ ಇನ್ಕ್ವಿಸಿಟಿವ್ನೆಸ್. ಅಧ್ಯಾತ್ಮ ಅನ್ನೋದು ಕೂಡ ರಶ್ಮಿ ನೀಡ್ ಬೇಸ್ಡೇ. ಯಾಕೆ ಗೊತ್ತಾ? ಈ ಜೀವನ ಯಾವುದೋ ಒಂದು ಹಂತದಲ್ಲಿ ಸಾಕಪ್ಪ ಅಂತ ಎಲ್ರಿಗೂ ಅನಿಸುತ್ತೆ. ಏನಿದು? ಹಾಂ, ಅವಾಗ ನೆಕ್ಸ್ಟ್ ಚಾಪ್ಟರ್ ಹುಡುಕ್ತೀವಿ, ಇದಾಯ್ತಲ್ಲ ನೆಕ್ಸ್ಟ್ ಏನು. ಆವಾಗ ಇನ್ನೇನೋ ನನ್ನನ್ನು ಮೀರಿದಂತಹ ಒಂದು ಶಕ್ತಿ ಇರಬಹುದು ಅಂತ ಅನೇಕ ಸಂದರ್ಭಗಳಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ. ಯಾವಾಗ? ಎಸ್ಪೆಷಲಿ ಜೀವನ ನಾನು ಅಂದ್ಕೊಂಡ ಹಾಗೆ ನಡೀತಾ ಇರೋ ಫೇಸ್ ಎಲ್ರಿಗೂ ಇರುತ್ತೆ. ಆಗ ನಮಗೆ ಬೇರೆ ಯಾವುದರ ಅವಶ್ಯಕತೆಯೂ ಫೀಲ್ ಆಗೋದೇ ಇಲ್ಲ. ಅದಕ್ಕೆ ನನ್ನ ಗುರುದೇವ್ ಸ್ವಾಮಿ ರಾಮ ಒಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಮಾತನ್ನು ಹೇಳ್ತಾರೆ. ಏನು ಅಂದರೆ, ವೆನ್ ಯು ಆರ್ ಹ್ಯಾಪಿ ಯು ಡೋಂಟ್ ನೀಡ್ ಗಾಡ್. ನಾವು ಸಂತೋಷವಾಗಿದ್ದಾಗ ನಮಗೆ ದೇವರು ಬೇಕಿಲ್ಲ. ಹೌದಾ? ಅಬ್ಸಲ್ಯೂಟ್ಲಿ. ಯಾಕೆ ಅಂದರೆ ನಾವೊಂದು ಭ್ರಮೆನಲ್ಲಿರ್ತೀವಿ, ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಅಂತ. ಈಗ ಒಂದು ಚಂದವಾ ಸ್ಟುಡಿಯೋನ ನಾನೇ ಮಾಡಿದೆ, ದಿನಕ್ಕೆ 3 ಪಾಡ್ಕಾಸ್ಟ್ ಮಾಡ್ತಿದ್ದೀನಿ, ನಾನೇ ಮಾಡಿದೆ. ಹೌದು ತಾನೇ, ರಶ್ಮಿನೇ ತಾನೇ ಮಾಡ್ತಿರೋದು ತಾನೇ, ಬೇರೆ ಯಾರೂ ಅಲ್ವಲ್ಲ. ಆದರೆ ನಾನೇ ಮಾಡ್ತಿರೋದಲ್ಲ, ನನ್ನ ಹಿಂದೆ ಒಂದು ನಿಗೂಢವಾದ ಶಕ್ತಿ ಇದೆ ಅನ್ನೋ ಅರಿವು ಬರೋದಿದೆಯಲ್ಲ, ಅದಕ್ಕೆ ಅನೇಕ ಕಾರಣಗಳಿರುತ್ತೆ. ಎಲ್ಲ ಚೆನ್ನಾಗಿ ನಡೀತಿದ್ದಾಗ ನಂಗೆ ಗೊತ್ತಾಗಲ್ಲ. ಈ ವ್ಯವಸ್ಥೆನ ಏನಾರ ಏರ್ಪೇರ್ ಆಗೋಕ್ಕೆ ಶುರುವಾಗುತ್ತೆ, ಅಥವಾ ಆರೋಗ್ಯ ಹೆಚ್ಚು ಕಡಿಮೆ ಆಗುತ್ತೆ. ಎಲ್ರಿಗೂ ನಾನು ಅಂದ್ಕೊಂಡಂತಹ ಸಕ್ಸಸ್ಸನ್ನ ನನಗೆ ರೀಚ್ ಮಾಡೋಕ್ಕಾಗದೇ ಇರ್ಬೋದು, ಅಥವಾ ನಾನು ಅಂದ್ಕೊಂಡಷ್ಟು ಹಣವನ್ನು ಸಂಪಾದನೆ ಮಾಡೋಕ್ಕಾಗದೇ ಇರ್ಬೋದು. ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್, ಇಂಗ್ರೀಡಿಯೆಂಟ್ಸ್ ವಿಚ್ ವಿಲ್ ಗಿವ್ ಯು ದ ಫ್ಲ್ಯಾಶಸ್. ಏನು ಅಂದರೆ ನನ್ನನ್ನು ಮೀರಿದೇನೋ ಒಂದು ಶಕ್ತಿ ಇರ್ಬೋದು ಅಂತ. ಆದರೆ ಈ ಜೀವನ ಅನ್ನೋದು ಎಷ್ಟು ವೇಗದಲ್ಲಿ ನಾವು ಓಡಿಸ್ತಾ ಇರ್ತೀವಿ ಅಂತಂದರೆ, ರ್ಯಾಟ್ ರೇಸ್, ಅದ್ರ ಬಗ್ಗೆ ಗಮನ ಕೊಡೋಕ್ಕೆ ಪುರ್ಸೊತ್ತಿರಲ್ಲ ಮನಸ್ಸಿಗೆ. ಪಕ್ಕದಲ್ಲೇ ಇದೆ, ಅದು ಅಷ್ಟು ಸ್ಪೀಡಲ್ಲಿ ಇರ್ತೀವಿ, ವಿ ಡೋಂಟ್ ಪಾಸ್ ಆ್ಯಂಡ್ ರಿಫ್ಲೆಕ್ಟ್. ಹೌದು, ಮನಸ್ಸು ರೆಡಿನೇ ಇರೋಲ್ಲ. ಯಾಕಂದರೆ ಯಾವಾಗಲೂ ಹೊರಮುಖವಾಗಿರುತ್ತೆ ಮನಸ್ಸು. ವಾಟ್ ನೆಕ್ಸ್ಟ್ ಅಂತ ರ್ಯಾಟ್ ರೇಸಲ್ಲಿ ಇರುತ್ತೆ. ಇದು ಒಂದು ಅರಿವು ಬೇಕು, ಆಗ ಸ್ಪಿರಿಚುವಲ್ ಅವೇಕನಿಂಗ್ ಆಗುತ್ತೆ. ಸಾಕಪ್ಪ ಈ ಲೈಫು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ವೈರಾಗ್ಯ. ಸಾಕಪ್ಪ ಲೈಫ್ ಅಂದರೆ ವೈರಾಗ್ಯದ ಬಗ್ಗೆ ನಾನು ಮಾತಾಡ್ತಾ ಎಲ್ಲ ಮುಗೀತು, ಇನ್ನು ಲೈಫಲ್ಲಿ ಏನಿಲ್ಲ ಅನ್ನೋದು ವೈರಾಗ್ಯ. ಆ ವೈರಾಗ್ಯದ ಸ್ಟೇಟನ್ನು ನಾನು ಮಾತಾಡ್ತಾ ಇಲ್ಲ. ಕ್ಷಣದಲ್ಲೇ ಸುಸ್ತಾಗುವಂಥದ್ದು, ಸಾಕಪ್ಪ ಅನಿಸೋದು, ದಣಿವಾಗೋದು. ಬಿಕಾಸ್ ವಿ ಆರ್ ಆಲ್ ದ ಟೈಮ್ ರನ್ನಿಂಗ್ ಟು ಅಟೈನ್ ಸಮಥಿಂಗ್. ಅದು ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅದಕ್ಕೆ ನಾನು ಹಾಸ್ಯವಾಗಿ ಹೇಳ್ತಾ ಇರ್ತೀನಿ, ನಾನು ನಿಂತ್ಕೊಂಡು ನೋಡಿದ್ರೆ ಎಲ್ಲರೂ ಓಡ್ತಾ ಇದ್ದಾರಪ್ಪ ನನ್ನ ಮುಂದೆ, ಟು ಅಟೈನ್ ಸೋ ಮೆನಿ ಥಿಂಗ್ಸ್.
ಆ ಓಡ್ತಾ ಇರೋರನ್ನೇನಾದರೂ ನಾನು ಇನ್ನೋಸೆಂಟಾಗಿ ನಿಲ್ಲಿಸ್ಬಿಟ್ಟು ಹೇಳ್ತೀರಾ ಸ್ವಲ್ಪ ನನಗೆ ಯಾಕೆ ಓಡ್ತಾ ಇದ್ದೀರಾ ಅಂತ, ಸೊ ದಟ್ ನಾನು ನಿಮ್ಮ ಜೊತೆ ಓಡ್ಬೋದು ಅಂದರೆ, ಹೌದಾ ನನಗೆ ಗೊತ್ತಿಲ್ಲ, ಮುಂದ್ಗಡೆ ಅವ್ರು ಓಡ್ತಾ ಇದ್ದಾರೆ, ಲೇಟ್ ಆಗಿಬಿಟ್ರೆ ನಾನು ಮಿಸ್ ಮಾಡ್ತೀನಿ, ಯಾಕೆ ನಾನು ಓಡ್ತಿದ್ದೀನಿ, ನಿಮ್ಗೆ ಹೇಳೋಕ್ಕೆ ನಂಗೆ ಟೈಮ್ ಇಲ್ಲ. ದಿಸ್ ಇಸ್ ಕಾಲ್ಡ್ ಪಿಯರ್ ಪ್ರೆಷರ್ ಆರ್ ಫೋಮೋ. ಏನಂತನಾರು ಕರೀರಿ, ಕಾಲ ಕಾಲಕ್ಕೆ ಈ ಶಬ್ದಗಳು ಬದಲಾಗ್ತಾ ಇರುತ್ತೆ. ಟ್ರೆಂಡಿ ವರ್ಡ್ಸ್ ದ ಮೈಂಡ್ ಪಿಕ್ಸ್ ಅಪ್, ದ ಬಸ್ ವರ್ಡ್ಸ್. ಬಟ್ ಇಟ್ಸ್ ಆಲ್ವೇಸ್ ಬಿನ್ ಹರ್ಡ್ ಮೆಂಟಾಲಿಟಿ ನಮ್ದು ಯಾವತ್ತಿಂದನೂ. ಡೆಫಿನೆಟ್ಲಿ ಬೇರೆಯವನು ಓಡ್ತಾ ಇದ್ದಾನೆ, ನಾನು ಓಡಬೇಕು. ಒಂದು ಕ್ಷಣವಾದರೂ ಅವನು ಓಡ್ತಿದ್ದಾನೆ ಸರಿ, ನಾನೊಂಚೂರು ನಿಂತ್ಕೊಂಡು ಲೆಟ್ ಮೀ ರಿಫ್ಲೆಕ್ಟ್ ಅಪಾನ್ ವೈ ಐ ಹ್ಯಾವ್ ಟು ರನ್ ಅನ್ನೋದು ಏನಾದರೂ ಬಂದರೆ ಮನಸ್ಸಿಗೆ, ಆಗ ಐ ಕಾಲ್ ಇಟ್ ಎ ಸಿಂಪಲ್ ಸ್ಪಿರಿಚುವಲ್ ಅವೇಕನಿಂಗ್. ಒಂದು ಮ್ಯಾಪ್ ಸೇಯಿಂಗ್ ಯುನೋ ನಾನು ಏನಕ್ಕೆ ಬಂದೀನಿ ಲೈಫಲ್ಲಿ, ನಾನು ಏನು ಮಾಡಬೇಕಂತ ಇದ್ದೀನಿ, ಒಂದು ನಕ್ಷೆ ಹಾಕೊಳ್ಳೋದು, ಅಟ್ಲೀಸ್ಟ್ ಒಂದು ಲೆಕ್ಕಾಚಾರಕ್ಕೆ ಅರಿವು. ಏನು ಮಾಡ್ತಾ ಇದ್ದೀನಿ ಎನ್ನುವಾಗ, ರಶ್ಮಿ, ಐ ವಾಂಟ್ ಟು ಕ್ಲಾರಿಫೈ ವಾಟ್ ಈಸ್ ಇನ್ ಮೈ ಮೈಂಡ್. ಆಧ್ಯಾತ್ಮ ಅಂದರೆ ತುಂಬ ಜನ ಈ ಜಗತ್ತನ್ನೆಲ್ಲ ಬಿಟ್ಬಿಟ್ಟು ತಕ್ಷಣ ತಲೆಗೆ ಬರೋದು ಹಿಮಾಲಯ. ಎಲ್ರಿಗೂ ಹಿಮಾಲಯದಲ್ಲಿ ಯಾವುದೋ ಒಂದು ಕೇವಲ್ಲಿ ಹೋಗಿ ಕೂತ್ಕೊಂಡು ಧ್ಯಾನ ಮಾಡಬೇಕು, ಅಲ್ಲಿ ಅನೇಕ ಯೋಗಿಗಳನ್ನು ಭೇಟಿ ಮಾಡಬೇಕು, ಪವಾಡಗಳನ್ನೆಲ್ಲ ನೋಡಬೇಕು ಅಂತ ಹೇಳಿ ಅಂತ. ಒಂದು ಹಂತದಲ್ಲಿ ಸರಿ ನಡ್ಕೊಂಡು ಹೋಗ್ತಿದೆ ಆ ರೀತಿ ಜಗತ್ತು. ಬಟ್ ಹಿಯರ್ ಐ ಆಮ್ ನಾಟ್ ಟು ಪ್ರಪೋಸ್ ದಟ್ ಪಾತ್ ಆಫ್ ಲೈಫ್. ಅಂದರೆ ಯಾಕೆಂದರೆ ಅದರಲ್ಲಿ ಕೂಡ ಅನೇಕ ಕಷ್ಟಗಳಿದೆ, ಸುಲಭ ಏನಲ್ಲ ಆ ದಾರಿ. ಮತ್ತು ಮನಸ್ಸು, ಇದೇ ಮನಸ್ಸನ್ನು ನಾವು ಹಿಮಾಲಯಕ್ಕೂ ತೊಗೊಂಡು ಹೋಗೋದು, ಜಾಗ ಚೇಂಜ್ ಆಗುತ್ತೆ ಹೊರತು ನಾವು ಅಷ್ಟೇ. ಹಾಗಾಗಿ ಅಂಥ ಚಾಯ್ಸನ್ನು ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಆ ಚಾಯ್ಸಿನ ಅವಶ್ಯಕತೆ ಇಲ್ಲ ಅಂತ. ಹಿಮಾಲಯಕ್ಕೆ ಹೋಗಬೇಕು, ಸಾಧನೆ ಮಾಡಬೇಕು ಅಂತ ಹೇಳಿ ಅಂದರೆ ನಾನು ಏನು ಮಾಡಬೇಕು ಅಂತಂದರೆ, ಈಗ ರಶ್ಮಿಗೆ ನಾನು ಹೇಳೋದಾದರೆ, ಯು ಕಂಟಿನ್ಯೂ ಟು ರನ್ ದಿಸ್ ಸಿಸ್ಟಮ್. ನೀವು ಆಧ್ಯಾತ್ಮ ಮಾರ್ಗಕ್ಕೆ ಬಂದರೆ ಇದನ್ನೇ ತುಂಬ ಚೆನ್ನಾಗಿ ಮಾಡ್ಬೋದು ಅಂತ. ಸೊ ಬೇಸಿಕ್ಲಿ ಯು ಆರ್ ಟ್ರೈಯಿಂಗ್, ಅಂದರೆ ಒಂದು ಮೆಟಫಾರಿಕಲಿ ಹೇಳಬೇಕಂದ್ರೆ, ಈಗ ರೈಲು ಹೋಗಬೇಕಾದಾಗ 2 ಹಳ್ಳಿಗಳಿರುತ್ತೆ. ಒಂದು ಮಾಡರ್ನ್ ವರ್ಲ್ಡಲ್ಲಿ ನಮ್ದು ಏನು ಒಂದಷ್ಟೆಲ್ಲ ಬೇಸಿಕ್ಸ್ಗೆ ಅಥವಾ ಫುಡ್, ಮನಿ, ನಮ್ದು ಒಂದಷ್ಟು ಅಕಾಂಪ್ಲಿಷ್ಮೆಂಟ್ಸಿಗೆ ಓಡ್ತಾ ಇರ್ತೀವೋ, ಪ್ಯಾರ್ಲಲಿ ದೇರ್ ಇಸ್ ಒನ್ ಯುನೋ, ಇಟ್ ಕುಡ್ ಬಿ ನನ್ನ ಸೊಸೈಟಿಗೆ ಏನು ವಾಪಸ್ ಕೊಡ್ತೀನಿ ಅನ್ನೋ ಅರಿವಿರ್ಬೋದು, ಅಥವಾ ಸ್ಪಿರಿಚುಲಿ ನನ್ನ ಅವೇಕ್ನಿಂಗ್ ಏನೋ, ನನ್ನ ಪರ್ಪಸ್ಸು, ಇದೆಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಮುಂದಕ್ಕೆ ಹೋಗಿ ಅಂತ ಹೇಳೋ ಪ್ರಯತ್ನ ನಮ್ಮ. ಖಂಡಿತ ಆಧ್ಯಾತ್ಮಕ್ಕೆ ಬಂದರೆ ಏನನ್ನು ಬಾಹ್ಯದ ಬದಲಾವಣೆಗಳನ್ನು ಮಾಡಿಕೊಳ್ಳದೆ, ಕ್ವಾಲಿಟಿ ಆಫ್ ಲಿವಿಂಗ್, ಕ್ವಾಲಿಟಿ ಆಫ್ ಥಿಂಕಿಂಗ್ ಏನಿದೆ ಅದನ್ನು ನೀವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತೀರಾ. ದೆನ್ ಆಟೋಮ್ಯಾಟಿಕಲಿ ದ ಕ್ವಾಲಿಟಿ ಆಫ್ ಯುವರ್ ವರ್ಕ್ ವಿಲ್ ಇಂಪ್ರೂವ್. ಹಾಗಾಗಿ ಯೋಗ ಕರ್ಮಸು ಕೌಶಲಂ ಅಂತ ನಮ್ಮ ಹಿರಿಯರು ಹೇಳಿಬಿಟ್ಟಿದ್ದಾರೆ. ಯಾವುದು ಯೋಗ? ಆಸನ ಮಾಡೋದು ಯೋಗ ಅಂತ ನಾನು ಹೇಳೋಲ್ಲ. ಆಸನ ಏನು, ಆಸನಗಳನ್ನು ಮಾಡ್ತೀವಿ. ಇವತ್ತು ಜಗತ್ತು ಯೋಗ ಅಂದರೆ ಆಸನ ಅಂತ ತಿಳ್ಕೊಂಡಿದೆ. ಇಂಟರ್ನ್ಯಾಷನಲ್ ಯೋಗ ಡೇನಲ್ಲಿ ನಾವು ಸೆಲೆಬ್ರೇಟ್ ಮಾಡೋದು ಅದನ್ನೇ. ಯಾಕೆ ಹೇಳಿ, ಈ ಶರೀರ ಸುಲಭವಾಗಿ ನಮಗೆ ಸಿಗುತ್ತೆ, ಕಾಣೋಕ್ಕೆ, ಕೆಲಸ ಮಾಡೋಕ್ಕೆ. ಅಷ್ಟಾಂಗಗಳಲ್ಲಿ ಅದು ಒಂದು ಜಸ್ಟ್ ಥರ್ಡ್ ರಂಗ್ ಆಫ್ ದ ಲ್ಯಾಡರ್. ಆದರೆ ಅದಷ್ಟೇ ಅಲ್ಲ. ಹಾಗಾಗಿ ಆಧ್ಯಾತ್ಮ ಅಂತಂದರೆ ಇವೆಲ್ಲದರ ಒಂದು ಸಮ್ಮಿಶ್ರಣ. ಏನು, ನಾನು ಯಾರು ಅನ್ನೋ ಅನ್ವೇಷಣೆಯನ್ನು ಮಾಡೋದು. So true. But I really loved the line when you said, everybody talks about quality of life, but quality of thinking, I think that is a seed which basically root adu. That is the secret of success of your life, quality of thinking. ಯಾಕೆಂದರೆ ನನ್ನ ಈ ಸ್ಪಿರಿಚುವಲ್ ಜರ್ನಿಯ ಒಂದು 35-40 ವರ್ಷಗಳಿಗೆ ಹತ್ತಿರ ಬಂತು. ಜೀವನದಲ್ಲಿ ನಾನು ಬೇರೆಯವ್ರನ್ನ ಸಾವಿರಾರು ಜನರನ್ನು, ತರಹದ ಜನರನ್ನು ಭೇಟಿ ಮಾಡಿದ್ದೀನಿ, ಮಾಡ್ತಾನೂ ಇರ್ತೀನಿ. ಕ್ವಾಲಿಟಿ ಆಫ್ ಲಿವಿಂಗ್ ಎಲ್ಲರ ಹತ್ರನೂ ಇರುತ್ತೆ ಇವಾಗ, ಮೋಸ್ಟ್ ಆಫ್ ದ ಟೈಮ್. ಯಾವುದದು ಕ್ವಾಲಿಟಿ ಆಫ್ ಲಿವಿಂಗ್ ಅಂದರೆ? ಪ್ಯಾರಾಫರ್ನೇಲಿಯಾ. ಹೊರಗಡೆ ನನಗೆ ಇದು ಬೇಕು, ಅದು ಬೇಕು, ಒಳ್ಳೆ ಕಾರ್ ಇರಬೇಕು. ಐ ಆಮ್ ನಾಟ್ ನೆಗೇಟಿಂಗ್, ಐ ಆಲ್ಸೋ ಹ್ಯಾವ್ ದ ಬೆಸ್ಟ್ ಕಾರ್, ದಟ್ಸ್ ಎ ಡಿಫ್ರೆಂಟ್ ಥಿಂಗ್. ಬಟ್ ಅವೆಲ್ಲವನ್ನು ಇಟ್ಕೊಂಡಾಗ್ಲೂ ನನ್ನ ಕ್ವಾಲಿಟಿ ಆಫ್ ಥಿಂಕಿಂಗ್ ಏನಿದೆ, ಐ ಸಿ ದಟ್ ಮೋಸ್ಟ್ ಆಫ್ ದ ಪೀಪಲ್ ಹ್ಯಾವ್ ಎ ಸ್ಕ್ಯಾಟರ್ಡ್ ಮೈಂಡ್. ಟ್ರೂ ದ್ಯಾಟ್. ಈಗಾಗಲೇ ನಮಗೆ ಗೊತ್ತು ಮೈಂಡ್ ಈಸ್ ಮಂಕಿ ಅಂತ, ಅಲ್ವಾ? ಸೊ ಇನ್ ದಿಸ್ ರ್ಯಾಟ್ ರೇಸ್ ನಾವು ಏನು ಮಾಡ್ತೀವಿ ಅಂದರೆ, ಹೊರಗಡೆಯ ಸಕ್ಸಸ್ಸಿಗೋಸ್ಕರ ಒಳಗಡೆಯ ಕೆಲವೊಂದು
ಸಹಜವಾಗಿರುವಂತಹ ದೈವದತ್ತವಾಗಿ ಬಂದಿರುವಂತಹ ಗುಣಗಳನ್ನು ಸ್ಯಾಕ್ರಿಫೈಸ್ ಮಾಡ್ತಾ ಹೋಗ್ತೀವಿ. ಮ್ಯಾಮ್ ದೈವದತ್ತ ಗುಣಗಳು ಅಂದರೆ ಹುಟ್ಟಿನಿಂದ ನಾವೆಲ್ಲರೂ ಸಂತೋಷಿಗಳೇ. ಲುಕ್ ಎಟ್ ದ ಚೈಲ್ಡ್ ಹೌ ಹ್ಯಾಪಿ ಇಟ್ ಈಸ್, ಎ ನ್ಯೂ ಬಾರ್ನ್ ಬೇಬ್. ನಮ್ಮ ಉಪನಿಷತ್ತುಗಳು ಅದನ್ನೇ ಹೇಳುತ್ತೆ, ಯು ಆರ್ ದ ಸನ್ ಆಫ್ ಇಮ್ಮಾರ್ಟ್ಯಾಲಿಟಿ, ಅಮೃತತ್ವ ಪುರುಷ ನೀನು ಅಂತ. ಆದರೆ ನನಗೆ ಯಾಕೆ ಕಾಣಿಸ್ತಾ ಇಲ್ಲ? ಹುಟ್ಟಿದ ಮಗುವಾಗಿದ್ದಾಗ ನಮ್ಮದೊಂದು ಸಂಪ್ರದಾಯ ಇದೆ ಕರ್ನಾಟಕದಲ್ಲೆಲ್ಲ, ಏನು, ಚಿಕ್ಕ ಮಕ್ಕಳು 3 ವರ್ಷ ಇಷ್ಟರೊಳಗಿನ ಮಕ್ಕಳ ಹತ್ರ ಇನ್ನೊಬ್ಬರಿಗೆ ನಮಸ್ಕಾರ ಮಾಡಿಸಲ್ಲ. ಐ ಡೋಂಟ್ ನೋ ವೆದರ್ ಪೀಪಲ್ ಆರ್ ಅವೇರ್ ಆಫ್ ಇಟ್ ನೀಟ್. ಹಾಂ, 3 ವರ್ಷದ ಮಗು ನಮ್ಮ ಹತ್ರ ಇದ್ದರೆ ಹಿರಿಯರು ಅಜ್ಜ ಅಜ್ಜಿ ಅವರಿಗೆ ನಮಸ್ಕಾರ ಮಾಡಿಸೋದು, ಅವ್ರ ಕಾಲಿಗೆ ನಮಸ್ಕಾರ ಮಾಡಿಸೋದು ಅನ್ನೋದಿಲ್ಲ. ಯಾಕೆಮ್ಮ? ಯಾಕೆ ಅಂತಂದರೆ ಆ ಮಗು ಬ್ರಹ್ಮತ್ವದ ಸ್ಥಿತಿನಲ್ಲೇ ಇದೆ. ಅಲ್ಲಿ ಅದು ಟಿಲ್ 3. ಹಾಂ 3, 3.5, 4 ವರ್ಷ ಅದು ದೈವತ್ವದ ಭಾವದಲ್ಲೇ ಇರುತ್ತೆ. ಯು ಲುಕ್ ಎಟ್ ಇಟ್ಸ್ ಇನ್ನೋಸೆನ್ಸ್. ದೈವ, ಡಿವಿನಿಟಿ ಅಂದರೆ ದಟ್ ಇನ್ನೋಸೆಂಟ್ ಈಸ್ ಪಾರ್ಟ್ ಆಫ್ ದ ಎಕ್ಸಿಸ್ಟೆನ್ಸ್ ಆಫ್ ಡಿವಿನಿಟಿ. ಇನ್ನೋಸೆನ್ಸ್. ಆ ಬ್ರಹ್ಮತ್ವ ಅಂದರೆ ಅಂದರೆ ಅಲ್ಲಿವರೆಗೂ 3 ಇನ್ನೋಸೆನ್ಸ್ ಬಿಟ್ಟು ಇನ್ನು ಎಲ್ಲಿಂದ ಬರ್ತೀವಿ ನಾವು? ಅಲ್ಲಿಂದನೇ ಇಲ್ಲಿಗೆ ಬಂದಿರೋದು. ಸೊ ಆ ಅಂಶ ಅಲ್ಲಿವರೆಗೂ ಇನ್ನೂ ಕಾಪಾಡ್ಕೊಂಡಿರ್ತೀವಿ. ಯಾಕೆಂದರೆ ಕಲುಷಿತವಾಗಲ್ಲ. ನಾನು ಅನ್ನೋದು ಅಲ್ಲಿ ಇನ್ನೂ ಎವಾಲ್ವ್ ಆಗಿಲ್ಲ. ದ ಈಗೋ ಪ್ರಿನ್ಸಿಪಲ್, ಅಹಂಕಾರ ತತ್ವ. ಅದೇ ಮಗು 6 ವರ್ಷ 7 ವರ್ಷ 8 ವರ್ಷಕ್ಕೆ ಬಂದ ಮೇಲೆ ನಾನು 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 ಅನ್ನೋದನ್ನು ನಾವು ತುಂಬ್ತೀವಿ ಮಕ್ಕಳಲ್ಲಿ. ನೀನು ಸರಿ ಇಲ್ಲ, ನೀನು ಹೀಗೆ ಬಿಹೇವ್ ಮಾಡಬೇಕು, ಹಾಗೆ ಬಿಹೇವ್ ಮಾಡಬೇಕು ಅಂದಾಗ ಅದಕ್ಕೆ ಡಿವಿಷನ್ ಬರಲಿಕ್ಕೆ ಶುರುವಾಗುತ್ತೆ. ಏನು, ಬೇರೆಯವ್ರನ್ನ ನೋಡಿ ಅವ್ರು ಹಾಗಿದ್ದಾರೆ ನಾನು ಹಾಗಿರಬೇಕೇನೋ. ದಿಸ್ ಈಸ್ ಸೊಸೈಟಲ್ ಕಂಪಲ್ಷನ್ಸ್ ಅಲ್ವೇ? ಇಲ್ಲದಿದ್ದರೆ ಜೀವನವನ್ನು ಕ್ವಾಲಿಟಿ ಲೈಫ್ ಮಾಡೋದಕ್ಕೆ ಹೇಗೆ ಸಾಧ್ಯ? ರೈಟ್? ಸೊ ವಿ ಸ್ಟಾರ್ಟ್ ಟ್ರೈನಿಂಗ್ ದ ಮೈಂಡ್ ಆಫ್ ದಿ ಚೈಲ್ಡ್ ಇನ್ ಎ ವೆರಿ ಇನ್ನೋಸೆಂಟ್ ವೇ. ಆಮೇಲೆ ನಿಧಾನಕ್ಕೆ ಆ ಇನ್ನೋಸೆನ್ಸ್ ಅನ್ನೋದು ಉಳಿಯೋದಿಲ್ಲ. ನಾನು ಬೇರೆ, ಜಗತ್ತು ಬೇರೆ ಅನ್ನುವ ಡಿವಿಷನ್ ಶುರುವಾಗುತ್ತೆ. ಅಲ್ಲಿವರೆಗೂ ತಾಯಿಯ ತೊಡೆ ಮೇಲೆ ಮಲ್ಕೊಂಡಿದ್ದು ಆರಾಮಾಗಿರುತ್ತೆ. ಅದಕ್ಕೆ ಊಟದ ಬಗ್ಗೆ, ಹಾಲ್ ಬಗ್ಗೆ ಅಥವಾ ತಾನು ಏನಾಗಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಚಿಂತೆ ಇರುತ್ತಾ? ಇಲ್ಲ. ದಟ್ ಈಸ್ ವಾಟ್ ಐ ಕಾಲ್ ಡಿವೈನ್ ಕ್ವಾಲಿಟಿ. ಯಾಕೆಂದರೆ ನಾವು ಪರಮಾತ್ಮನ ಅನುಭವವನ್ನು ಅಂತಿಮವಾಗಿ ಪಡಿಬೇಕು ಅನ್ನೋದಾದರೆ ನಾನು ಅನ್ನೋದು ಇಲ್ಲವಾಗಬೇಕಾಗುತ್ತೆ. ವಾವ್, ಸಚ್ ಅ ಸಿಂಪಲ್ ಥಿಯರಿ, ದ ವೆರಿ ಟಫೆಸ್ಟ್ ಟು ಫಾಲೋ ಪ್ರಾಬ್ಲಿ. ಟಫೆಸ್ಟ್ ಏನಿಲ್ಲ, ಮನಸ್ಸು ಅದನ್ನು ನಾನು ಬೇರೆ ಅಂತ ಒಪ್ಕೊಂಡು ಬಿಟ್ಟಿರೋದ್ರಿಂದ ಕಂಡೀಷನಿಂಗ್ ಅಂದರೆ ಬೆಳೆಯುವ ಒಂದು ಪ್ರಕ್ರಿಯೆಯಲ್ಲಿ ನಾನು ಬೇರೆ ಅನ್ನುವಂತಹ ಕಂಡೀಷನಿಂಗ್, ಹಾರ್ಡನಿಂಗ್ ಆಗೋದ್ರಿಂದ ಇದು ಕಷ್ಟ ಅನಿಸುತ್ತೆ. ಇಲ್ಲದೇ ಇದ್ದರೆ ನಾವು ಅದೇನೇ, ನನ್ನ ನಿಜ ಸ್ವರೂಪ ಅದೇನೇ. ಸಾಧನೆ ಯಾಕಪ್ಪ ಮಾಡಬೇಕು ಅಂದರೆ ಆ ನಿಜ ಸ್ವರೂಪ ಅಂತ ನಾನು ಏನಿದ್ದೀನಿ ಅದನ್ನು ನಾನು ಮರೆತು ಬಿಟ್ಟಿದ್ದೀನಿ. ಅಂದರೆ ಆತ್ಮದ ಸ್ವರೂಪದ ಬಗ್ಗೆ ನಾನು ಹೇಳ್ತಾ ಇರೋದು. ಹಾಗಾಗಿ ಇದನ್ನು ಪತಂಜಲಿ ಮಹರ್ಷಿಗಳು ಯೋಗ ದರ್ಶನದಲ್ಲಿ ಪ್ರತಿಪ್ರಸವ ಅಂತ ಕರೀತಾರೆ, ಟೇಕಿಂಗ್ ಯು ಟರ್ನ್. ಓಕೆ. ಹಾಗಾಗಿ ನಾನು ಏನು ಅನ್ನೋದು ಮರ್ತೋಗಿ ಇನ್ನೇನೋ ಆಗಿದ್ದೀನಲ್ಲ ಹೊರ ಜಗತ್ತಿನಲ್ಲಿ, ಆದ್ದರಿಂದ ಮತ್ತೆ ಕಳ್ಚ್ಕೊಳ್ಳೋಕ್ಕೆ ಯು ಟರ್ನ್ ಮಾಡಿ ಮತ್ತೆ ಪ್ರತಿಪ್ರಸವವಾಗಿ ಅಂದರೆ ರೀಟ್ರೇಸಿಂಗ್ ಯುವರ್ ಸೋರ್ಸ್, ಬ್ಯಾಕ್ ಟು ಯುವರ್ ರೂಟ್ಸ್. ಅದೇ ಸಾಧನೆ. ಅದರ್ವೈಸ್ ನೀನು ಅದೇ ಆಗಿದ್ದೀಯಾ ಮೊದಲಿಂದನೂ. ಅದೇನು ಅನ್ನೋದನ್ನು ಕಳ್ಕೊಂಡಿದ್ದೀನಿ, ಮರ್ತೋಗಿದ್ದೀನಲ್ಲ, ಅದನ್ನು ನೆನಪು ಮಾಡಿಕೊಡೋದೇ ಸಾಧನೆ. ಅದರಲ್ಲಿ ಗುರು ತುಂಬ ದೊಡ್ಡ ಕಾರ್ಯವನ್ನು ವಹಿಸ್ತಾನೆ. ಹಾಗಾಗಿ ಗುರುವೇ ಅರಿವು. ಅರಿವೇ ಗುರು. ಎರಡು ಥರನೂ ಇಲ್ಲಿಂದ ಶುರು ಮಾಡಿದ್ರೆ ಹಾಗೆ, ಅಲ್ಲಿಂದ ಶುರು ಮಾಡಿದ್ರೆ ಹೀಗೆ. ಈಗ ನಾವು ಎಲ್ಲಿದ್ದೀವಿ ಅಂತ ನೋಡ್ಕೋಬೇಕು. ಕರೆಕ್ಟ್. ನಮ್ಮ ಜರ್ನಿ ಎಷ್ಟನೇ ಕಿಲೋಮೀಟ್ರಲ್ಲಿದೆ ಅಂತ ನೋಡ್ಕೊಳ್ಬೇಕಾಗುತ್ತೆ.